ಆಗ ಇವರು ಅಂತಾರ ನಾನು ಮಾಡ್ತೀನಿ ನೋಡು ಇದು ಒಂದು ಭಾಂಡೆ ಉಳಿಯುವುದಿಲ್ಲ ಅಂದ ಅಂಗಡಿಯಾಗ. ಎಷ್ಟ ನಂಬಿಕೆ ಗುರುವಿನ ಮೇಲೆ ನಾಗಲಿಂಗ ಒದರ್ಲಾಕತದ. ಎಲ್ಲರೂ ಬರ್ರಿ ಪುಕ್ಷಟೆ ಭಾಂಡೆ ವೈರಿ ಅಂಗಡಿಯಾಗ. ಎಷ್ಟ ಅಂದಾಗ ಇಡೀ ಜಾತ್ರೆ ಜನನೇ ಬತ್ತು. ಆವಾಗ ತಮ್ಮ ಒಂದು ಭಾಂಡೆ ಉಳಿಲಿಲ್ಲ ಎಲ್ಲ ಕಾಲೇನೆ ಆವಾಗ. ಎಲ್ಲ ಭಾಂಡೆ ಖಾಲಿ ಆಯಿತು, ಹೊಟ್ಟೆ ಗುಡಾರ ಹಾಸಿದು ಉಳಿತು. ಗಂಡ ಹೆಂಡತಿ ಗಾಬರಿಗೆ ತಮ್ಮ ಬೀಳಲಿಲ್ಲ ಆವಾಗ. ಏನ ಕಮಲಾಬಾಯಿ ವ್ಯಾಪಾರ ಹ್ಯಾಂಗ ಮಾಡಿ ಬಿಟ್ಟ ನಾನು, ನಿನ್ನ ಭಾಂಡೆ ಏನು ಉಳಿಯಲಿಲ್ಲ ಅಂತ ನಾವಾಗ. ಈ ಗುಡಾರ ಒಂದ ಹಾಸಿದ್ರಲ್ಲೋ ಕುಂದರು ಸಲವಾಗ ಒಬ್ರಿಗೆ ಕರೆದು ಅದು ಸದ್ಯಕ್ಕೆ ಕೊಟ್ಟ ಬೆಟ್ಟ ಆವಾಗ. ಏನೂ ಉಳಿಲಿಲ್ಲ ಮುಂದ ವಿಚಾರ ಹಾಕ್ತಾನ. ಒಂದು ದೋತರ ಉಳಿದಿತ್ತು ನೋಡು ಊರು ಮಂದ್ಯಾಗ. ಈ ದೋತರ ಹರಿದು ನಾವು 3 ಜೋಳಿಗೆ ಮಾಡೂನು. ಇನ್ನ ಊಟ ಬೇಕಲ್ಲ ನಮಗ ಹೊಟ್ಟೀಗ. ನಿನ್ನ ಗಂಡಗೊಂದ ನಿನಗೊಂದು ಜೋಳಿಗೆ ಹಿಡೀರಿ ಕೈಯಾಗ. ನಾವೊಂದು ಜೋಳಿಗೆ ಹಾಕೊಂಡು ಹೋಗತೀನಿ ಅಂದ ಕಲಬುರಗಿ ಒಳಗ. ಏನೇನ ಅನ್ನ ಪ್ರಸಾದ ತಗೊಂಡು ಗುರುಗಳಲ್ಲಿ ಇಬ್ರು ಬಂದ್ರು. ಮರಳಿ ಹೋಗುನು ನಡೀರಿ ನಾವು ಕಮಲಾಪುರೀಗ. ಮಧ್ಯರಾತ್ರಿ ಸಮಯದಲ್ಲಿ ನಾಗಲಿಂಗ ಕೇಳ್ತಾನ ಇವರಿಗೆ, ನನ್ನಿಂದ ಏನರೇ ಬ್ಯಾಸರಾಯ್ತು ಏನು ಗಂಡ ಹೆಣತೀಗ. ಗುರುವೇ ನೀನು ಮಾಡ್ದಂಗೆ ಆಗಲಿ ಸುಮ್ಮ ಕೂತೇವಿದರಾಗ. ನೀನು ದೊಡ್ಡ ಗಿರಕಿ ನೀನೇ ನಮಗ ಸಲವ ಭವದಾಗ. ಅಡಿಗೆ ಕೋಲಿ ಒಳಗ ನನಗ ಹಾಸಿ ಕೊಟ್ಟ ಬಿಡುವ. ಮಧ್ಯರಾತ್ರಿ ನಾಗಲಿಂಗ ಮನಗಿದ ಆವಾಗ. ಮಧ್ಯರಾತ್ರಿ ಸಮಯದಲ್ಲಿ ಎದ್ದು ನಾಗಲಿಂಗ ಅವರ ಭಾಂಡದ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ ಆವಾಗ. ಮನ್ಯಾಗ ಎಷ್ಟು ಭಾಂಡೆ ಇದ್ದು ಅಷ್ಟು ಬಂಗಾರ ಆವಾಗ. ನೀನು ಎಷ್ಟು ವ್ಯಾಪಾರ ಮಾಡ್ತಿ ಭಾಂಡದ ಮಾಡೋ ಜಗದ. ಇನ್ನು ಕಲಬುರಗಿಯಲ್ಲಿ ಮನಿತಾನದವರಿಗೆ ಬಡತನ ಬರಬಾರ್ದಂತ ಆಶೀರ್ವಾದಾಗ. ಮನ್ಯಾಗ ಏನ ಇದ್ದು ಎಲ್ಲ ವಸ್ತು ಬಂಗಾರ ಮಾಡ್ದ. ನೀವು ತಾಳಿರಿ ಅಂತ ಬಾಳಿರಿ ಅಂದ ಇವರೀಗ. ಹೌದು ಹೌದು. ನಿಮಗ ಬಡತನ ಇನ್ನ ಬರುವುದಿಲ್ಲ ಸನೆದಾಗ. ನಾನೇ ಜೋಳಿಗೆ ಹಾಕಿ ಬಿಡಿಸಿ ಕೊಟ್ಟಿನಿ ನಿಮಗ. ಅದಕ್ಕೆ ಈ ನಾಗಲಿಂಗಜ್ಜ ಅವ್ರು ಏನು ಮಾಡಿದ್ರು, ರಾತ್ರಿ ಮಧ್ಯರಾತ್ರಿಯಲ್ಲಿ ಮೂತ್ರ ವಿಸರ್ಜನೆ ಮಾಡಿ ಎಷ್ಟು ಭಾಂಡೆಗಳಿದ್ವಲ್ಲ ಅವ್ರ ಮನೆ ಒಳಗಿನ ಒಟ್ಟರು ಬಂಗಾರ ಮಾಡಿಬಿಡ್ತ ಹೊಟ್ಟು ಉಂಡತಕ್ಕ. ಹೌದು ಹೌದು. ನಾನು ಅಲ್ಲಿ ಕೊಟ್ಟಿದ್ದು ನೀನು ಸಿಟ್ಟು ತಿಳಿಬೇಡ. ಸುಮ್ಮನೆ 3 ಮಂದಿ ಹೈರಾಣ. 100 ರೂಪಾಯಿ 200 ರೂಪಾಯಿನಾಗತ್ತೀವಿ, ಒಬ್ರು ಬರಲಾಗ್ಯಾರ ತೊಗೊಳಕ. ಹೌದು ಹೌದು. ಅದಕ್ಕೆ ಅವ್ರು ತೊಗೊಳಕ್ಕೆ ಬರಲ್ಲ ಅಂತ ಹೇಳಿ ಹಿಂದೆ ನಾ ಕೊಟ್ಟು ಬಿಟ್ಟಿನಿ, ನೀ ಸಿಟ್ಟಿಗೆ ಏರಿಬೇಡ ಅಂದ. ಹೌದು ಹೌದು. ಮಧ್ಯರಾತ್ರಿ ಅವ್ರ ಮನೆ ಒಳಗೆ ಎಷ್ಟು ಭಾಂಡೆ ಇದ್ದು ಅಷ್ಟು ಬಂಗಾರದ ಮಾಡಿಬಿಟ್ಟ. ಹೌದು.
ಬಂಗಾರದ ಮಾಡಿ ಇಂಡಿನೊಳಗೆ ಭಾಂಡೆದ ಅಂಗಡಿ ಅದ ಅವರು. ಹೌದು ಹೌದು. ಜಲಮಿರುತ್ತಕ ನಿಮಗೆ ಬರ್ತಾನ ಬರಂಗಿಲ್ಲ ಅಂತ ಆಶೀರ್ವಾದ ಮಾಡಿದ್ರು. ಹೌದು ಹೌದು. ಹಂಗ ಹರ ಮುನಿದರ ಗುರು ಹಿಂಗೆ ಕಾಯ್ತಾನ, ಹಂಗೆ ನಾಳೆ ದೇಶಾರ ಗತ್ಲೆ ಮಾಡಿದ್ರೆ ಹಿಂಗೆ ಹಾಳಾಗಿ ಹೋಗ್ತಾನ. ಹೌದು ಹೌದಲ್ರಿ. ಅದಕ್ಕೆ ಎಲ್ಲ ಕೊಟ್ಟರು ಒಬ್ಬರು ಬರ್ಲಿಕ್ಕಂದ್ರೆ ಸುದೇಕೆ ಗಿರೇಕಿನೇ ಬರಲ್ಲ ಹೋಗಿ ಹಂಗೆ ಮಾಡ್ತಿ ಅಂದ್ರೆ ನೀನೇ ದೊಡ್ಡ ಗಿರೇಕ್ ಕೂತಿ ಮಂದಿ ಗಿರೇಕ್ ತೊಗೊಂಡು ಏನು ಮಾಡಲಿ ಅಂದ್ರೆ ಅವ್ರು ಕಂಬಳ. ಹೌದು ಹೌದಲ್ರಿ. ನೀನೇ ದೊಡ್ಡ ಗಿರೇಕ್ ಅಂಗಡಿಯಾಗ ಕೂತಿದ್ದಿಲ್ಲ ಸಾಕು, ನೀವೊಬ್ಬ ಇದ್ರೆ ಎಲ್ಲ ಗಿರೇಕ್ ಬರ್ತಾವ. ಹೌದು ಹೌದು. ಆವಾಗ ಅದೇವನ್ನು ತಗೊಂಡು ಮುಂದೆ ವ್ಯಾಪಾರ ಮಾಡಿಕೊಂಡು ಅಗರ್ಭಿ ಶ್ರೀಮಂತ ಮನಿತನ ಇನ್ನೂ ಅದಾವ ಆಶೀರ್ವಾದ ಮಾಡಿಕೊಂಡಿದ್ದು. ಹೌದು ಹೌದು. ಅದಕ್ಕೆ ಅವರು ಊಟ ಮಾಡ್ಲಾಕತ್ತಾರ ಅಂದ ಕೂಡಲೇ ಇದೊಂದು ಮಹಾತ್ಮರದ ಚರಿತ್ರೆ ಹಾಡಿನಿ. ಯಾಕಂದ್ರೆ ಮುಂಜಾನೆ ಸುಟ್ಟು ಹಾಡನ್ನಾಕತ್ತಿದ್ರು ಒಂದರೆ ಒಂದು ಹಾಡಿನಿ. ಮತ್ತು ಅವ್ರು ಏನು ಹಾಡ್ತಾರ ಅದರ ಪ್ರಕಾರ ಹೋಗಲ್ಲ ಕ್ಯಾಲಿ ಹಾಡು. ಹಾಡ ಹಾಡುದರಲ್ಲಿ ಇದು ಸಂಶಯ ಬಂದೈತಿ ನಮಗ, ಹಿಂಗ ಮಹಾತ್ಮರು ಉದ್ಧಾರ ಮಾಡತಾರ ಮಾನವ ಮನುಷ್ಯಾಗ. ಹೌದು ಹೌದು. ಅನ್ನ ಹಾಕಿದ ಮನೆಗೆ ಪುಣ್ಯ ತಮ್ಮ ತಟತದ ಇದರಾಗ, ಅನ್ನ ಹಾಕಿದ ಮನೆಯ ಹಾಳ ಆಗಿ ಇಲ್ಲ ಜಗದಾಗ. ನಮ್ಮ ಶ್ರೀಸಲಗೌಡ್ರು ಕ್ವಾಣ ಶ್ರೀಸ್ಗಿಯವರು 16 ವರ್ಷ ತಮ್ಮ ದಾಸೋಗಾವಾಗ. ನನ್ನ ಹಾಡಿಕೆ ಚಾಲೋ ಆಗಿಂದೆ ಅನ್ನ ಪ್ರಸಾದ ಇವ್ರದೇ ಐತಿ. ಅದು ಅನ್ನದಾನ ಅಂಬುದು ದ್ವಾರದು ಜಗತ್ತದ ಒಳಗ. ಅದಕ್ಕೆ ಬಸವೇಶ್ವರರು ಹೇಳ್ತಾರ ತಮ್ಮ ಕೇಳೋ ಆವಾಗ, ಪಾಪಿ ಧನ ಪ್ರಾಯ ಚಿತ್ತಕ್ಕೆ ಹೋಗಿ ಸಲ್ತದಾವಾಗ. ಅದಕ್ಕೆ ಬಸವೇಶ್ವರ ಏನು ಹೇಳ್ತಾರ, ನಾನು 16ನೇ ವರ್ಷ ಇದು ಹಾಡೋದು. ಯಾಕಂದ್ರೆ ಈ ವರ್ಷ ಆದರೂ ಕೂಡ ಫೋನಿನ ಮುಖಾಂತರ ನಾನು ಗೌಡ್ರಿಗೆ ಹೇಳಿದ್ದೆ, ನಾನು 16 ವರ್ಷ ಐತಿ ಹಾಡಾಗತ್ತಿ, 2 ಮೇಳಗಳು ಚಲೋ ತರಿಸಿ ಮತ್ತೆ ಕೇಳ್ರಿ, ಮತ್ತೊಂದು 2-3 ವರ್ಷ ಆಗಿದ್ದು ನಾ ಬರ್ತೀನಿ ಅಂತ. ಇಲ್ರಿ ಇದೊಂದು ವರ್ಷ ನೀವು ಸೇವೆ ಮಾಡಬೇಕ್ರಿ ಅಂದಾಗ ಮತ್ತೆ ಇಲ್ಲಿ ಸೇವೆ ಮಾಡಕ್ಕೆ ನಾವು ಬಂದೀವಿ. ಅದಕ್ಕೆ ಹೆಂಗೈತೆ ತಿಳ್ಕೊ, ನಾನು ಎಷ್ಟು ಅಡಿಗೆ ಯಾವಾಗ ಚಾಲು ಮಾಡಿ ಅಂದಿಂದೆ ಅವ್ರದ್ದು ಅನ್ನ ಪ್ರಸಾದ ಇಲ್ಲಿ ಚಾಲು ಅದ. ಹೌದು. ಇಲ್ಲಿವರೆಗೆ ಎಷ್ಟು ಜನಸಂಖ್ಯೆ ಬಂದರೂ ಅನ್ನ ಪ್ರಸಾದ ಅವ್ರು ಮಾಡ್ತಾರ. ಅದಕ್ಕೆ ಬಸವೇಶ್ವರ ಹೇಳ್ತಾರ, ಪಾಪಿಯ ಧನವು ಪ್ರಾಯಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೆಯ ಕೂಡಲ ಸಂಗಮ ದೇವ ಅಂತ. ಹೌದು. ಪಾಪಿಯ ಧನ ಪ್ರಾಯಚಿತ್ತಕ್ಕೆ ಸಲ್ತದ. ಈ ಪುಣ್ಯವಂತರ ಹಣ ಎಲ್ಲೆಲ್ಲಿ ದೇವಸ್ಥಾನಗಳಿರ್ತಾವ ಅಲ್ಲಿ ಅನ್ನ ಪ್ರಸಾದಕ್ಕೆ ಬಂದು ಸಲ್ತದ ಅಂತ ಬಸವೇಶ್ವರ ಹೇಳ್ತಾರೆ. ಹೌದು. ಈ ಪಾಪಿಯ ಧನ ಎಲ್ಲಿ ಸಲ್ತದಪ್ಪ ಅಂದ್ರೆ ಎಲ್ಲಿ ದವಾಖಾನೆಗ ಆಕ್ಸಿಡೆಂಟ್ ಆದಾಗ ಅವು ದವಾಖಾನೆಗೆ ಹೋಗ್ತದ ರೊಕ್ಕ ಅಂತ ಹೇಳ್ತಾನೆ. ಇಲ್ಲಿ ಬಂದು ಹಣ ಸಲ್ಲಬೇಕಾಗಿದ್ರೆ ಗುಡಿ ಗುಂಡಾರದೊಳಗೆ ಯಾವ ಪುಣ್ಯ ಮಾಡಿರ್ತಾನ ಅವನ ಹಣ ಮಾತ್ರ ಇಲ್ಲಿ ಸಲ್ತದಂತ ಬಸವೇಶ್ವರ ಹೇಳ್ತಾಳೆ. ಅದಕ್ಕೆ ನೀನು ಒಲಿದರೆ ಕೊಂಡ್ರವದೆಯ, ನೀನು ಒಲಿದರೆ ಬರಡು ಐನಾಗೋದೆಯ, ನೀನು ಒಲಿದರೆ ಸಕಲ ಪದಾರ್ಥಗಳನ್ನು ಫಲಿಸುವಯ ಕೂಡಲ ಸಂಗಮ ದೇವ ಅಂತ. ಹೌದು. ಅದಕ್ಕೆ ಅಂತಿಂತಾವು ಮಹಾತ್ಮರು ಈ ಭರತ ಖಂಡದಲ್ಲಿ ಆಗಿ ಹೋಗಿಲ್ಲ. ಅದು ಇದು ಬೇಕಾಗಿಲ್ಲ ಮಹಾತ್ಮರದು ಹಾಡುವಂದ್ರಿ. ಈಗ ಮಹಾತ್ಮರದಯ್ಯ ಪಾಯ ತಮ್ಮ ಹಾಕಿ ನೀದರಾಗ. ಹೌದು. ನನ್ನ ಸಾಧು ಸಂತರು ಏನಾಗ್ಯಾರ ಹೇಳಿ ನೀವರೀಗ, ಇನ್ನ ಹೆಣ್ಣು ಮಕ್ಕಳು ಏನೇನಾದ್ರು ಹೇಳಲಿ ಎದ್ದಾಗ. ಇವರ ಹೆಣ್ಣ ಮಕ್ಕಳ ಒಳಗ ಯಾರು ಶಿವ ಶರಣರು, ಯಾರ್ಯಾರಿಗೆ ಉದ್ಧಾರ ಮಾಡ್ಯಾರ ಜಗತ್ತದ ಒಳಗ. ಪಡವಿಯ ಪ್ರಖ್ಯಾತ ನನ್ನ ವರಪುರ ಮಸಬಿನಾಳ. ಏ ಮೈಬುಸವಾನಿ ಶರಣ ನೆನೆದ ನೆರಳಾಗ. ಹೌದು. ಮೌಲ ಶ್ಯಾಮಕಾಂದಾರ ಹಾಡಿ ಹೇಳಿದ ತಮಗ, ಇದು ಮಹಾತ್ಮರ ಸೇವೆ ಮುಗೀತು ಇಲ್ಲೀಗ. ಹಾದಿ ಹಿಡದ ನೀನು ಹಾಡುತ್ತಾ ಬರಬೇಕು, ಭೇದನೆ ತಿಳಿತದ ಎಲ್ಲಾರೀಗ. ಹಾದಿ ಹಿಡಿದು ನೀನು ಹಾಡುತ್ತಾ ಬರಬೇಕ, ಭೇದ ತಿಳಿಯತದ ಎಲ್ಲಾರೀಗ.
ಕಂಡಿಡದು ಲಕ್ಷಣ ಶಿವನಾಮದ ಸುಳಿಯ ಮಾಡಣ್ಣ ಕಂಡಿಡದು ಲಕ್ಷಣ ಶಿವನಾಮದ ಸುಳಿಯ ಮಾಡಣ್ಣ ಕಂಡಿಡದು ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ ಕಾಯಾಪುರ ಎಂಬು ಕಲ್ಯಾಣ ಮನೋರಾಜ ಬಿಜಳ ಕ್ವಾಣ ಕಾಯಾಪುರ ಎಂಬ ಕಲ್ಯಾಣ ಮನೋರಾಜ ಬಿಜಳ ಕ್ವಾಣ ಭಕ್ತಿ ಎಂಬು ಬಸವಣ್ಣ ಭಕ್ತಿ ಎಂಬು ಬಸವಣ್ಣ ಜೀವ ಶಿವ ಪ್ರಭು ದೇವ ಮುಖಣ್ಣ ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ ಮುದ್ದ ಸಂಗಯ ಎಂಬುವ ಶರಣ ಬಸವನಾಗ ಬೇಡಿದ ಹಣ ಮುದ್ದು ಸಂಗಯ ಎಂಬುವ ಶರಣ ಬಸವನಾಗ ಬೇಡಿದ ಹಣ ದೋಷಾಂಗ್ಲಿಯ ಮನೆಗೆ ಹೋಗಿ ದೋಷಾಂಗ್ಲಿಯ ಮನೆಗೆ ಹೋಗಿ ಖಾಸ ರೈತ ಶಿದ ಶರಣ ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ ಹಿಡದಿದ್ದು ಬಿಡಬಾರದು ಜಾಣ ಬಿಟ್ಟಿದ್ದು ಕಿಡಬಾರದು ಕಣ್ಣ ಹಿಡದಿದ್ದು ಬಿಡಬಾರದು ಜಾಣ ಬಿಟ್ಟಿದ ಕಿಡಬಾರದು ಕಣ್ಣ ಹಿಡದೆ ಬಿಡದೆ ಎರಡು ಪ್ರಕರಣ ಹಿಡದೆ ಬಿಡದೆ ಎರಡು ಪ್ರಕರಣ ನಡಿ ನುಡಿ ತ್ವಡಿಸುತ್ತಿರಲಿ ತರುಣ ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ 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 ಕೊಲ್ಲಾಪುರ ಮಾಯಿ ಹೆಣ್ಣ ಅಲ್ಲಂ ಪ್ರಭು ಸಿದ್ಧರೇವಣ ಕೊಲ್ಲಾಪುರ ಮಾಯಿ ಹೆಣ್ಣ ಅಲ್ಲಂ ಪ್ರಭು ಸಿದ್ಧರೇವಣ ಕುಚದ ಮೇಲೆ ಇಟ್ಟಿದ್ದ ಕಣ್ಣ ಕುಚದ ಮೇಲೆ ಇಟ್ಟಿದ್ದ ಕಣ್ಣ ರಕ್ತಕಾರಿ ಹೊಂದ್ಯಾಳ ಮರಣ ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ ಧರಿಯೊಳು ಸಾವಳಗಿ ಪಟ್ಟಣ ಅಲ್ಲಿ ಶ್ರೀ ಸಿದ್ಧನ ಠಾಣ ಧರಿಯೊಳು ಸಾವಳಗಿ ಪಟ್ಟಣ ಅಲ್ಲಿ ಶ್ರೀ ಸಿದ್ಧನ ಠಾಣ ಗಂಡು ಗಲಿಯ ಮೊಮ್ಮದ ತಿಳಿದು ಗಂಡು ಗಲಿಯ ಮೊಮ್ಮದ ತಿಳಿದು ಮಾಡಿದ ಶಿವ ಶರಣರ ವರ್ಣ ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ 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 ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ